ಸೊ ಆರ್ವಿಕಾ ಮಾನ್ಯನ ಇಬ್ಬರನ್ನು ಕೂಡ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಅದೇನು ಕೆಲಸ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ನಾನು ನನ್ನ ವ್ಲಾಗ್ನಲ್ಲಿ ಮುಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ತೋಟಕ್ಕೆ ತಗೊಂಡೋಗಿ ಹಾಕೋದಕ್ಕೋಸ್ಕರ ಆರ್ವಿಕಾ ಮಾನ್ಯ ತಿಂದು ಬಿಟ್ಟಿರೋದನ್ನ ಹಾಕಿರೋದು. ಅಷ್ಟೊಂದು ಪೊಮೊಗ್ರಾನೇಟ್ಗಳದ್ದು ಬಂದಿದೆ ಅಂದರೆ ಗಿಡಗಳು ಸುಮ್ಮನೆ ಹಾಕಿರೋದು. ಗಿಡ ಹಾಕೋಣ ಅಂತ ಹೊರಟಿದ್ದೀವಿ. ಮಳೆ ನೋಡಿದ್ರೆ ಈ ರೇಂಜಿಗೆ ಬರ್ತಾ ಇದೆ. ಹೋಗೋಕ್ಕಾಗುತ್ತೋ ಇಲ್ವೋ ತೋಟದೊಳಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ. ಇವತ್ತು ಮನೆಯಿಂದ ಕೆಲವು ಗಿಡಗಳನ್ನು ತಗೊಂಡ್ಬಂದಿದ್ದೀವಿ. ಸೊ ಅದನ್ನೆಲ್ಲ ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಮಳೆ ಕೂಡ ಬರ್ತಾ ಇದೆಯಲ್ಲ, ಅದಕ್ಕೆ ಬ್ಲೂಬೆರಿ ಪ್ಲ್ಯಾಂಟನ್ನ ಇಲ್ಲಿ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಇಷ್ಟು ಸಣ್ಣದಾಗಿದೆ, ಮನೇಲಿ ಯಾಕೋ ಬೆಳಿತಾನೆ ಇಲ್ಲ. ಹಂಗಾಗಿ ಏನಾದರೂ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಆಗ್ಬೋದಾ ಅಂತ ಅಂದ್ಬಿಟ್ಟು ಇದನ್ನಂತೂ ಎಷ್ಟು ಕೇರ್ಫುಲ್ಲಾಗಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಫಸ್ಟ್ ಪ್ಲ್ಯಾಂಟ್ ಹಾಕ್ತಾ ಇದ್ದೀವಿ. ಅಂದರೆ ಇವತ್ತಿನ ಫಸ್ಟ್ ಪ್ಲ್ಯಾಂಟ್ ಇದು ಬ್ಲೂಬೆರಿ. ರೋಡ್ ಸೈಡಿಗೆ ಈ ಪ್ಲ್ಯಾಂಟ್ ಹಾಕಿದ್ದೀವಿ. ಬನ್ನಿ ನೆಕ್ಸ್ಟ್ ಯಾವ ಪ್ಲ್ಯಾಂಟ್ ಹಾಕ್ತೀವಿ ನೋಡೋಣ. ಟೊಮ್ಯಾಟೊ ಗಿಡ ಇಲ್ಲೇ ಹಾಕ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾಡಿದ್ದು ಟ್ರ್ಯಾಕ್ಟರ್ನಲ್ಲಿ ಎಲ್ಲ ಕ್ಲೀನ್ ಮಾಡಿಸೋದ್ರಿಂದ ಇಲ್ಲೇ ಹಾಕ್ತಾ ಇದ್ದೀವಿ. ಅದು ಬೇರೆ ಇದೆಯಲ್ಲ, ಬೇರು ಅದು ಅಲ್ಲಿ ಅದನ್ನೇ ಕಟ್ ಮಾಡಿ ಕಟ್ಬಿಡು. ಅದನ್ನೇ ಮುಂಚೆ ಎಲ್ಲ ಮನೆಗಳು ಕಟ್ಟೋಕ್ಕೆಲ್ಲ ಕಟ್ತಿದ್ವಿ. ಕರಿ ಹಂಚು ಮನೆ ಇದ್ವಲ್ಲ, ಅವಾಗೆಲ್ಲ ಕರಿ ಹಂಚು ಗಡಗಳನ್ನ ಕಟ್ಟಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ವಿ. ಅದೆಲ್ಲ ಅದರ ಬೇರಲ್ಲಿ ಟೀ ಮಾಡ್ತಾರೆ ಈಗಲೂ. ಒಳ್ಳೇದದು ಕಷಾಯ. ಇದೇ ಬಳ್ಳಿನೇ. ಹಾಂ, ನಮ್ಮ ಕೈಯಲ್ಲಿ ಆಗಲಿಲ್ಲ ಅದನ್ನು ಕಟ್ಟೋದಕ್ಕೆ. ಅಪ್ಪ ಅದು ಫುಲ್ ಎಳೆದು ಕಟ್ಟಬೇಕಲ್ಲ, ಇವರೇ ಮಾಡ್ತೀನಿ ಅಂತ ಹೋಗಿದ್ದಾರೆ. ಪೊಮೊಗ್ರಾನೇಟ್ ಇಲ್ಲೊಂದಿದೆ, ಇಲ್ಲೊಂದು ಹಾಕಿದ್ದಾರೆ. ಪೈನಾಪಲ್ ತೊಗೊಂಬಂದಿದ್ದೀವಿ. ಪೈನಾಪಲ್ ಹಾಕೋಣ ಇಲ್ಲೇ. ಚೆನ್ನಾಗಿ ಹತ್ಕೋಬೇಕಲ್ಲ, ಲೂಸ್ ಆಗಬೇಕು ಮಣ್ಣು. ಆ ಬೇರೆಲ್ಲ ಇಳ್ಕೋಬೇಕಲ್ಲ. ಗಿಡ ಸಣ್ಣ ಇದೆಯಲ್ಲ, ಗಿಡ ಸಣ್ಣ ಇದ್ರೂ ಲೂಸ್ ಮಾಡಿದರೆ ಚೆನ್ನಾಗಿ ಹತ್ಕೊಂತ. ಸುಮ್ಮನೆ ಇಟ್ಟರೆ ಇಷ್ಟೊಂದು ಪೊಮೊಗ್ರಾನೇಟಿಂದ ಹಾಕ್ಬಿಟ್ಟು ಒಂದೊಂದು ಹಾಕಿ ಸಾಕು. ಅಲ್ಲ, ಒಂದೊಂದೇ ಹಾಕ್ತೀವಿ. ಇವೇನು ಬರ್ತಾವ ಹಣ್ಣುಗಳು ಬಿಡ್ತಾವ ಅಥವಾ ಇಲ್ವಾ ಗೊತ್ತಿಲ್ಲ. ಹೂವಂತೂ ಬಿಡ್ತಾವೆ ಒಟ್ಟು. ಏಕೆ ಫ್ರೂಟ್ ಬರಲ್ವಾ? ಅವೆಲ್ಲ ಕಸಿ ಗಿಡಗಳು. ಕೆಳಗೆ ಏನಿರ್ತಾವೆ ಯಾರಿಗೆ ಗೊತ್ತು. ಒಂದೊಂದು ಗಿಡಕ್ಕೆ ಒಂದೊಂದು ಕಸಿ ಮಾಡಿರ್ತಾರೆ. ಹತ್ತರಲ್ಲಿ 5 ಚೆನ್ನಾಗಿ ಬರ್ತವೆ, 5 ಬಿಡೋಲ್ಲ ಕಾಯಿ. ಹಂಗೆ ಕಸಿ ಮಾಡಿದರೆ ಚೆನ್ನಾಗಿ ಬರ್ತವೆ. ಯಾವ ಥರ ಕೆಲಸಗಳು ಇಷ್ಟ ಆಗುತ್ತೆ? ಎಲ್ಲದೂ ಇಷ್ಟನೇ. ಗಿಡ ಹಾಕೋದೇ ಇಷ್ಟ. ಆಫೀಸಿಗೆ ಹೋಗಿ ಬರೋದು ಅಂಥ ಕೆಲಸ ಇಷ್ಟ ಆಗುತ್ತಾ? ತೋಟ ಎಲ್ಲ ಮಾಡಬೇಕು ಅಂತ ಇಷ್ಟ ಆಗುತ್ತೆ? ತೋಟದ್ದೇ ಇಷ್ಟ. ಇದು ಒಂಥರ ಇದಾಗ್ಬಿಟ್ಟಿತ್ತಲ್ಲ ಇದು. ಏನು ನಿನ್ನ ಹೇಳ್ತಿಲ್ಲ ಎಂಥದ್ದು ರೋಗನ? ಬೋನ್ಸಾಯ? ಎಷ್ಟು ವರ್ಷದಿಂದ ಗಟ್ಟಿ ಆಗೈತೇನೆ. ಈಗ ಚಿಗುರ್ತಾ ಆಯ್ತಪ್ಪ. ಸುತ್ತ ಸ್ವಲ್ಪ ಗುಣಿ ಮಾಡ್ಬೇಕು ಅದಕ್ಕೆ. ಇಷ್ಟೇನಾ ಗಿಡ ಇರೋದು? ಇಷ್ಟ ಆಗ್ಬೇಕ. ಎಷ್ಟು ಅಂತಂದಂಗೆ ಅನ್ನಿಸ್ತಲ್ವಾ? ಹ್ಞೂ, ಇಷ್ಟಿದಾವೆ. ಆಗೇ ಹೋಯ್ತು. ಟೈಮ್ ಇದ್ರೆ ಮನೇಲಿರೋದು ತೊಗೊಂಬಂದು ಹಾಕೋಣ. ನೀವು ಇವಾಗ ಹಾಕಿ ಬನ್ನಿ ಸರ್, ನೋಡೋಣ ನೀವು ಹೇಗೆ ಹಾಕ್ತೀರಂತ. 2 ವರ್ಷ ಆಯಿತು ಸ್ಟಾರ್ ಫ್ರೂಟ್ ಗಿಡ ಬೋನ್ಸಾಯ್ ಆದಂಗೆ ಆಗಿದೆ. ಅಂದರೆ ಅಲ್ಲೇ ಕಲ್ಕತ್ತಾದಿಂದ ತರಿಸಿರೋದು, ಆನ್ಲೈನಲ್ಲಿ ತರಿಸಿರೋದು. ಎಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಆಗಿದೆ, ಬಟ್ ಎಲೆ ಇಲ್ಲ. ಯಾಕಂತ ಹೇಳಿದ್ರೆ ಔಷಧಿ ಹೊಡೆದ್ಬಿಟ್ಟು ರೋಗ ಬರುತ್ತೆ ಅಂದ್ಬಿಟ್ಟು ಇವಾಗ ತಂದಿರೋ ಗಿಡಗಳನ್ನು ಹೆಂಗೆ ಹಾಕ್ತಿದ್ದೀವಿ ಅಂದರೆ, ಇದು ಅಡಿಕೆ ಸಾಲು ಬರುತ್ತಲ್ಲ, ಇದ್ರ ಸಾಲು ಸ್ಟ್ರೈಟಾಗೆ ಇಲ್ಲಿ ಬದ ಬರುತ್ತೆ, ಅಲ್ಲಿ ಹಾಕ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸೋಬೇಕಾದ್ರೆ ಈ ಬದದ ಮೇಲೆ ನಾವೇನು ಟ್ರ್ಯಾಕ್ಟರ್ ಹೊಡೆಸಲ್ವಲ್ಲ, ಆವಾಗ ಗಿಡಗಳು ಸಾಯಲ್ಲ. ಅದಕ್ಕೆ ಕರೆಕ್ಟಾಗಿ ಇದ್ರ ಲೈನ್ನಲ್ಲೇ ಹಾಕ್ಕೊಳ್ತಾ ಬರ್ತಿದ್ವಿ. ಇಲ್ಲಿರೋದೆಲ್ಲ ಫ್ರೂಟ್ಸ್ ಗಿಡಗಳೇ. ಇಲ್ಲೊಂದು ಕಾಣ್ತಾ ಇದೆ, ಇಲ್ಲೊಂದು ಕಾಣ್ತಾ ಇದೆ. ಇವಾಗ ಇಲ್ಲಿ ಹಾಕ್ತಾ ಇದ್ದಾರೆ. ಅಲ್ಲೊಂದು 5 ಗಿಡ ಆಯ್ತು ಹಾಕಿ. ಇನ್ನೂ ಎಷ್ಟು ಗಿಡ ಇದೆ. ನಮ್ಮ ಅಮ್ಮಂಗೆ ನಾನು ಹಾಕಿರೋದು ನೋಡ್ಬಿಟ್ಟು ಕೂಡ ಹಾಕ್ತೀನಿ ಅಂತ ತೊಗೊಂಡೋಗಿದ್ರು. ಗೊತ್ತಿಲ್ಲ ಅದಿನ್ನು ಹಾಕಿದಾರ ಅಥವಾ ಇಲ್ಲ ಅಂತ.
ಪೊಮೊಗ್ರಾನೇಟು ಸಪೋಟ ಅಂದರೆ ಫುಲ್ ಇಷ್ಟ. ತೋಟ ಮಾಡಿದ್ರು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಸಪೋಟ ಗಿಡ ಅಂತೂ ಇದ್ದೇ ಇರುತ್ತಲ್ಲ ಎಲ್ಲರ ತೋಟದಲ್ಲೂ. ಅದು ಯಾಕಂತ ಯಾರು ಕೇಳಿದ್ರು ಫಸ್ಟು ಸಪೋಟ ಗಿಡ ಅಂತಲೇ ಹೇಳ್ತಾರೆ. ಅಂದರೆ ಸಪೋಟ ಇರ್ತಿರ್ಲಿಲ್ವ ಏನಾದರೂ ಬೇರೆ ಬೇರೆದು ಹಾಕ್ತಾರೆ. ಆಮೇಲೆ ಈಸಿಯಾಗಿ ಸಿಗೋದು ಕೂಡ ಸಪೋಟನಾ. ಈಗೆಲ್ಲ ಮಾಮೂಲಿ ಅದು. ಯಾರ ತೋಟದಲ್ಲಿ ನೋಡಿದ್ರು ಕೂಡ ಸಪೋಟ ಗಿಡ ಇದ್ದೇ ಇರುತ್ತೆ. ಆಮೇಲೆ ಇವಾಗಲೂ ಅಷ್ಟೇ ಗಿಡಗಳು ನಾವು ಹಾಕ್ತಾ ಇರೋದು ನೋಡ್ಬಿಟ್ಟು ಸಪೋಟ ಹಾಕಿದ್ದೀರಾ, ಸಪೋಟ ತಂದಿದ್ದೀರಾ ಅಂತಲೇ ಕೇಳ್ತಾರೆ ಮೊದಲು. ಇನ್ನು ಪೊಮೊಗ್ರಾನೇಟ್ ಒಂದಿದೆ, ಇನ್ನು ಉಳಿದಿದ್ದೆಲ್ಲ ನೇರಳೆ ಹಣ್ಣಿಂದು. ಇದು ನೇರಳೆ ಹಣ್ಣು ಕೂಡ ಇದು ತಿಂದು ಬೀಜ ಎಸ್ತಿರ್ತೀವಲ್ಲ ಅದು. ಆಮೇಲೆ ನಾವು ತಿಂದಿರೋದು ಬೀಜಗಳನ್ನು ಯಾವುದು ಅಂದರೆ ಎಸ್ದಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಎಸ್ಕೊಳ್ತಾ ಇಲ್ಲೇ ಆಗ್ತೀರಾ ಮತ್ತೆ ಅದನ್ನು ಕೂಡ ಬೆಳ್ಕೊಳ್ತವೆ. ಎಲ್ಲ ಫುಲ್ ಒಂದೇ ಲೈನಿಗೆ ಆಗ್ಬಿಡ್ತಪ್ಪ. ಅದರಲ್ಲಿ ಎಷ್ಟು ಬರ್ತಾವೋ ಎಷ್ಟು ಹೋಗ್ತಾವೋ ಗೊತ್ತಿಲ್ಲ, ಒಟ್ಟು ಹಾಕ್ತಾ ಇದ್ದೀವಿ. ಕ್ಲೀನ್ ಮಾಡ್ಕೊಳ್ಳೋಕೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಗುದ್ಲಿಲ್ಲ ಆದರೆ ಫುಲ್ ಮಣ್ಣು ಬಂದುಬಿಡುತ್ತೆ. ಇದಾದರೆ ಸ್ವಲ್ಪ ಮೇಲ್ಗಡೆ ಹುಲ್ಲೇನಿರುತ್ತೋ ಅದಷ್ಟೇ ನಾವು ತೆಗಿಬೋದು. ಕ್ಲೀನ್ ಮಾಡಿಕೊಂಡು ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಾಗ್ಬಿಡತ್ತೆ. ಮಳೆ ಬರ್ತಾ ಇರೋದ್ರಿಂದ ಚೆನ್ನಾಗಾಗಿದೆ, ಸ್ಮೂತ್ ಇದೆ ನೆಲ. ಯಪ್ಪ ಇಲ್ಲ ಅಂದರೆ ಸ್ವಲ್ಪನೂ ಅಲ್ಗಡ್ಸೋದಕ್ಕಾಗಲ್ಲ ಇದರಲ್ಲಿ. ಆಮೇಲೆ ಲೈಟಾಗಿ ಏನಾದರೂ ಮಳೆ ಬಂದರೆ ಈ ತೋಟಕ್ಕೆ ಸಾಕಾಗೋದೇ ಇಲ್ಲ. ನೀರೆಲ್ಲ ಫುಲ್ ಕ್ಲೀನಾಗಿ ಭೂಮಿ ಒಳಗೆ ಹೋಗ್ಬಿಡತ್ತೆ ಅಲ್ಲ. ಅದು ಎರೆನೆಲ ಇದ್ದರೆ ಒಂದು ಸ್ವಲ್ಪ ಮಳೆ ಬಂದ್ರೂ ಕೆಸರಾಗ್ಬಿಡುತ್ತಲ್ವಾ. ಇದು ಎಷ್ಟು ಆ ರೀತಿ ಇರೋದಕ್ಕೆ ಇದು ಎರಡಲ್ಲ ಒಂದೇ. ಪೊಮೊಗ್ರಾನೇಟ್ ಆಯಿತು, ಇನ್ನು ಉಳಿದಿರೋದಿದೆ. ಇದನ್ನು ರೋಡ್ ಸೈಡಿಗೆ ಹಾಕ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ನೇರಳೆ ಗಿಡ ತುಂಬ ದೊಡ್ಡ ಆಗುತ್ತಲ್ವ. ಪೊಮೊಗ್ರಾನೇಟ್ ಆದರೆ ಹಂಗೆ ಅಗ್ಲ ಆಗುತ್ತೆ ಅಷ್ಟೇ ಇದು. ಬಟ್ ನೇರಳೆ ಗಿಡ ದೊಡ್ಡ ಬೆಳ್ಕೊಂಬಿಡುತ್ತೆ. ಹಾಗಾಗಿ ಇದನ್ನು ರೋಡ್ ಸೈಡಿಗೆ ಹಾಕ್ತೀವಿ. ಇದನ್ನು ಇಲ್ಲಿ ಬದದ ಮೇಲೆ ಹಾಕಿದ್ದೀವಿ. ಬೋನ್ಸಾಯಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲಿರೋದು ಕೆಲವೊಂದು ಗಿಡಗಳು ಬೋನ್ಸಾಯಿ ಆದಂಗೆ ಆಗಿಬಿಟ್ಟಿದೆ. ಅಂದರೆ ಎಲ್ಲ ಡ್ವಾರ್ಫ್ ಪ್ಲ್ಯಾಂಟ್ ಆಗಿಬಿಟ್ಟು ಎಲ್ಲ ಕಟ್ ಮಾಡಿ ಮೇಲಿರೋದೆಲ್ಲ ಚಿಗುರುದಂಗೂ ಕಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಅದು ಒಂಥರ ಸಣ್ಣದಾಗೆ ಇದೆ. ಮಳೆ ಬರ್ತಾ ಇದೆ, ಓಡಾಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಓಡಾಡೋದಕ್ಕೆ ಏನಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ಕಾಲಲ್ಲಿ ಶೂ ಇದೆ, ಅದಕ್ಕೆ ಓಡಾಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ನಡೆಯೋದಕ್ಕಾಗಲ್ಲ. ಒಂದು ಕೆಸರು, ಇನ್ನೊಂದು ಮುಳ್ಳು, ಆಮೇಲೆ ಏನಾದರೂ ಇದ್ಬಿಟ್ರೆ ಅಂತ ಭಯ ಆಗುತ್ತೆ. ಇದು ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಇದರಲ್ಲಿ ನಡೆಯೋದಕ್ಕೆ. ತೋಟ ಏನೇ ಹೊಲಕ್ಕೆ ಹೋಗೋದಾದರೆ ಈ ರೀತಿ ಶೂ ಇದ್ದರೆ ಬೆಸ್ಟ್. ಇವೆಲ್ಲ ಒಂಥರ ಡ್ವಾರ್ಫ್ ಪ್ಲ್ಯಾಂಟ್ ಆಗಿಬಿಟ್ಟು ಅಲ್ಲ. ಕಸಿ ಗಿಡ ಮಾಡಿದರೆ ಕಸಿ ಎಲ್ಲಿ ಮಾಡಿರ್ತಾವೆ ಅಲ್ಲಿಂದ ಮೇಲೆ ಮಾತ್ರ ಬೆಳೆಯೋದಕ್ಕೆ ಬಿಡಬೇಕಲ್ಲ, ಅದ್ರ ಕೆಳಗಡೆ ಬರೋದಕ್ಕೆ ಬಿಡಬಾರ್ದು. ಅಂದರೆ ಅದು ಮಾಮೂಲಿ ಫಸ್ಟ್ ಯಾವುದು ಇರುತ್ತೋ ಅದನ್ನು ತಗೊಳುತ್ತಲ್ವಾ. ಕಸಿ ಎಲ್ಲಿಂದ ಮಾಡಿರ್ತಾರೋ ಅಲ್ಲಿಂದ ಆದರೆ ಅದು ಬೇರೆ ಯಾವ್ದು ಕಸಿ ಮಾಡಿರ್ತಾರೋ ಆ ಗಿಡ ಬರುತ್ತಾನೆ. ಇದು ಯಾವ ಕಲರ್ದು? ಆರೆಂಜೇನಾ? ಅಂದರೆ ಏನು ಯೂಸ್ ಆಗುತ್ತೆ ಹೇಳ್ರಿ ಈಗ ಹಾಕಿದ್ರಿ? ಇವಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಆಮೇಲೆ ಔಷಧಿ ಹೊಡೋಬೇಕಂದ್ರೆ ಟ್ರ್ಯಾಕ್ಟರ್ ಆಮೇಲೆ ಏನೋ ಇದಾಗಲ್ಲ, ಏನೋ ಗೊತ್ತಿರೋ ಅಲ್ಲ, ಬೇಕಾಗಿರೋದು ಪ್ಲಾಂಟ್ ಅಂತ ಗೊತ್ತಾಗುತ್ತಲ್ಲ. ಹಿಂಗಾದ್ರೆ ಯೂಸ್ ಮಾಡ್ಕೊಬೋದು ಅಲ್ಲ. ಸುತ್ತ ಸ್ವಲ್ಪ ಸೇಫ್ಟಿ ಇರುತ್ತೆ. ಬರ್ಲಿಲ್ದಾಗ ಈ ಥರ ಹಾಕ್ಬಿಟ್ಟು ಮನೇಲಿ ಇದಾವಲ್ಲ ಒಂದು 2-3 ಟೈರ್ಗಳು ಹಾಗೆ ತಗೊಂಬಂದು ಹಾಕಿದ್ರೆ ಬೆಸ್ಟ್ ಏನಪ್ಪ. ಸುಮ್ಮನೆ ಮಳೆ ಬರ್ತಾ ಇದೆ. ಸೊ ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು. ಯಾಕಂತ ಹೇಳಿದರೆ ಇಬ್ಬರೇ ಮಾತಾಡ್ಕೊತ ಗಿಡಗಳನ್ನು ಹಾಕಿದ್ದು ನನಗಂತೂ ತುಂಬ ಖುಷಿ ಆಯಿತು. ಸೊ ಇವತ್ತಿನ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.